ಕೆಜಿಎಫ್ ಶಾಸಕ ವೈ ಸಂಪಂಗಿ ಸದ್ಯಕ್ಕಂತೂ ಜೈಲು ವಾಸದಿಂದ ಮುಕ್ತಿ ಪಡೆದಿದ್ದಾರೆ. ಅವರಿಗೆ ಹೈಕೋರ್ಟ್ ನಿನ್ನೆ ಷರತ್ತುಬದ್ಧ ಜಾಮೀನು ನೀಡಿದೆ. ಲೋಕಾಯುಕ್ತ ಕೋರ್ಟ್ 3.5 ವರ್ಷ ಕಠಿಣ ಶಿಕ್ಷೆ ನೀಡಿ ಇನ್ನೂ 3 ದಿನವೂ ಕಳೆದಿಲ್ಲ. ಅಷ್ಟರಲ್ಲೇ ಜಾಮೀನು ಸಿಕ್ಕಿದ್ದು ಇವತ್ತು ಅವರು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಲಿದ್ದಾರೆ. ಲಂಚ ಪ್ರಕರಣದಲ್ಲಿ ಜೈಲು ಹಾಕಿಯಾಗಿರೋ ಕೆಜಿಎಫ್ ಶಾಸಕ ವೈ ಸಂಪಂಗಿ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಂಪಂಗಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿ ಜೈಲು ಶಿಕ್ಷೆಯಿಂದ ಪಾರು ಮಾಡಿದೆ. 2009ರಲ್ಲಿ ಸಂಪಂಗಿ ಫಾರೂಕ್ ಎಂಬುವವರಿಂದ 5 ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪ ಸಾಬೀತಾಗಿತ್ತು. ಹಾಗಾಗಿ ಮಾರ್ಚ್ 2ರಂದು ಲೋಕಾಯುಕ್ತ ಕೋರ್ಟ್ ಸಂಪಂಗಿಗೆ 3.5 ವರ್ಷ ಕಠಿಣ ಸಜೆ ನೀಡಿತ್ತು. ಆದರೆ ಜಾಮೀನು ಮತ್ತು ಲೋಕಾಯುಕ್ತ ಕೋರ್ಟ್ ತೀರ್ಪು ರದ್ದು ಕೋರಿ ಸಂಪಂಗಿ ನಿನ್ನೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಜಗನ್ನಾಥ್ ನೇತೃತ್ವದ ಏಕಸದಸ್ಯ ಪೀಠ ಸಂಪಂಗಿಗೆ ಜಾಮೀನು ಕೊಟ್ಟಿದೆ. ಜೊತೆಗೆ ಲೋಕಾಯುಕ್ತ ಕೋರ್ಟ್ ನೀಡಿದ ಶಿಕ್ಷೆಯನ್ನ ಅಮಾನತು ಮಾಡಿದೆ. ಯಾವುದೇ ಸ್ವತಂತ್ರ ಎವಿಡೆನ್ಸ್ ಇಲ್ಲ, ಅಂದರೆ ಇಂಡಿಪೆಂಡೆಂಟ್ ವಿಟ್ನೆಸಸ್ ಇಲ್ಲ, ಕೊರಾಬ್ರೇಷನ್ಸ್ ಇಲ್ಲ. ಅದನ್ನೆಲ್ಲ ಇವತ್ತು ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ. ಮತ್ತು ಸೆಕ್ಷನ್ 7 ಮತ್ತು ಸೆಕ್ಷನ್ 8 ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಲ್ಲಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಫೀಸ್ ಮಿಸ್ಯೂಸ್ ಮಾಡ್ಕೊಂಡಿರಬೇಕು ಮತ್ತು ಅದರಿಂದ ಇಲ್ಲಿಗಲ್ ಗ್ರಾಟಿಫಿಕೇಷನ್ ಪಡೆದಿರಬೇಕು. ಇವೆರಡೂ ಇಲ್ಲ. ಮತ್ತು ಈಗಾಗಲೇ ಆರೋಪಿ ನಂಬರ್ 2 ಅಂದರೆ ಅಕ್ಯೂಸ್ ನಂಬರ್ 2 ಅವರು ಈಗಾಗಲೇ ನಿರ್ದೋಷಿ ಅಂತ ಸಾಬೀತಾಗಿರೋದ್ರಿಂದ ಇದೆಲ್ಲನ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ. ಸಂಪಂಗಿಗೆ ಷರತ್ತುಬದ್ಧ ಜಾಮೀನು ನೀಡಲಾಗಿದ್ದು 1 ಲಕ್ಷ ರೂಪಾಯಿ ಬಾಂಡ್, 2 ವ್ಯಕ್ತಿಗಳ ಜಾಮೀನನ್ನ ಪಡೆಯಲಾಗಿದೆ. ಇನ್ನು ಸಂಪಂಗಿ ದೇಶ ಬಿಟ್ಟು ಹೋಗೋ ಹಾಗಿಲ್ಲ ಮತ್ತು ವಿಚಾರಣೆಗೆ ಸಹಕರಿಸುವ ಷರತ್ತನ್ನ ಹಾಕಲಾಗಿದೆ. ಲೋಕಾಯುಕ್ತ ಕೋರ್ಟ್ ಪ್ರಕರಣ ಪೂರ್ಣಗೊಳಿಸುವುದಕ್ಕೆ 3 ವರ್ಷ ಕಾಲ ಹಿಡಿಯಿತು. ಈಗ ಮತ್ತೆ ಹೈಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಆರಂಭದಿಂದ ಬಿಚ್ಚಿಕೊಳ್ಳಲಿದೆ. ಹೈಕೋರ್ಟ್ನಿಂದ ಜಾಮೀನು ಪಡೆದಿರೋ ಸಂಪಂಗಿ ಇವತ್ತು ಜಾಮೀನು ನೀಡಿರೋ ಪ್ರತಿಯನ್ನ ಲೋಕಾಯುಕ್ತ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಆ ಬಳಿಕ ಅಲ್ಲಿಂದ ಅನುಮತಿ ಪತ್ರಗಳನ್ನು ತೆಗೆದುಕೊಳ್ಳುವ ಸಂಪಂಗಿ ಪರ ವಕೀಲರು ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಆ ಪ್ರತಿಯನ್ನ ಒಪ್ಪಿಸಿ ಬಿಡುಗಡೆಯಾಗಬೇಕಿದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿಯುವ ಸಾಧ್ಯತೆ ಇದೆ. ಆ ಬಳಿಕವೇ ಸಂಪಂಗಿ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. ಒಟ್ನಲ್ಲಿ ಹೈಕೋರ್ಟ್ ಪ್ರಕರಣದ ವಿಚಾರಣೆ ನಡೆಸಿ ಅಂತಿಮ ತೀರ್ಪು ನೀಡೋವರೆಗೂ ಸಂಪಂಗಿ ಫ್ರೀ ಬರ್ಡ್. ಮಸೂದ್, ಸುವರ್ಣ ನ್ಯೂಸ್ 24/7.